everyone, welcome to my channel once again. I'm Ravi Kumar. So ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ 4 ಇಯರ್ ಟ್ರಾನ್ಸ್ಫಾರ್ಮೇಷನ್ ಪ್ರಾಬ್ಲಮ್ಸ್ ಮಾಡ್ತಾ ಇದೀವಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಆಲ್ಮೋಸ್ಟ್ 6 ಪ್ರಾಬ್ಲಮ್ಸ್ 4 ಇಯರ್ ಟ್ರಾನ್ಸ್ಫಾರ್ಮೇಷನ್ ಮೇಲೆ ಆಯ್ತು. ಈಗ ನಾವು ದ ಲಾಸ್ಟ್ ಪ್ರಾಬ್ಲಮ್ ವಿ ಹಾವ್ ಸ್ಟಾರ್ಟೆಡ್ ವಿತ್ ದ 4 ಇಯರ್ ಸೈನ್ ಸೀರೀಸ್. 4 ಇಯರ್ ಸೈನ್ ಟ್ರಾನ್ಸ್ಫಾರ್ಮೇಷನ್. ಈಗ ಲೆಟ್ ಅಸ್ ಸಾಲ್ವ್ ದ ಒನ್ ಮೋರ್ ಪ್ರಾಬ್ಲಮ್ ಆನ್ ದ ಸೇಮ್ ಕಾನ್ಸೆಪ್ಟ್ 4 ಇಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಬಗ್ಗೆ ಮಾಡೋಣ. ಸೊ ಆಕ್ಚುಲಿ 4 ಇಯರ್ ಕೊಸೈನ್ ಆಗಲಿ ಸೈನ್ ಆಗಲಿ ತುಂಬಾನೇ ಸಿಂಪಲ್. ಲಾಸ್ಟ್ ಪ್ರಾಬ್ಲಮ್ ಮಾಡಿದಾಗೆ ನಿಮ್ಗೆ ಗೊತ್ತಾಯ್ತು ಎಷ್ಟು ಸಿಂಪಲ್ ಆಗಿರುತ್ತೆ ಅಂತೇಳಿ. ಸೊ ವಿಲ್ ಸಾಲ್ವ್ ದಿಸ್ ಒನ್. ಇಲ್ಲಿ 4 ಇಯರ್ ಕೊಸೈನ್ ಕೊಟ್ಟಿದ್ದಾರೆ, ಬೇಕಾದ್ರೆ ಎರಡು ಮಾಡೋಣ. ಅದರಲ್ಲಿ 4 ಇಯರ್ ಸೈನ್ ಮತ್ತೆ ಕೊಸೈನ್ ಎರಡು ಬೇಕಾದ್ರೆ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ವೆರಿ 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 ಇಂಪಾರ್ಟೆಂಟ್. ಸುಮಾರು ಸತಿ ಎಕ್ಸಾಮ್ ಕ್ವಶನ್ ಪೇಪರ್ ಕಾಣಿಸ್ಕೊಂಡಿದೆ. ಇದನ್ನ ಆದಷ್ಟು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಪ್ರಾಕ್ಟೀಸ್ ಮಾಡಿ. ಸೊ ಇಫ್ ಯು ವಾಂಟ್ ಲೆಟ್ ಅಸ್ ಚೆಕ್ ಒನ್ ಆಫ್ ದ ಕ್ವಶನ್ ಪೇಪರ್ ನೋಡೋಣ. ಬೇಕಾದ್ರೆ ಕಾಣಿಸ್ಕೊಂಡಿದೆಯಾ ಇಲ್ವಾ ಅನ್ನೋದು ನಿಮಗೆ ತುಂಬಾ ಡೌಟ್ ಇರುತ್ತೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕ್ವಶನ್ ನಂಬರ್ 4 ಅಲ್ಲಿ ಕಾಣಿಸ್ತಾ ಇದೆ, ಫೈಂಡ್ ದ 4 ಇಯರ್ ಸೈನ್ ಅಂಡ್ ಕೊಸೈನ್ ಸೀರೀಸ್ ಆಫ್ ದಿ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ದಟ್ ಮೀನ್ಸ್ ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಯಾವ ತರ ಇಂಪಾರ್ಟೆನ್ಸ್ ಕೊಡಬೇಕು ಈ ಪ್ರಾಬ್ಲಮ್ಗೆ, ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಅಂತ ಅರ್ಥ. ಓಕೆನಾ? ಸೊ ಹಾಗಾದ್ರೆ ಲೆಟ್ ಅಸ್ ಸಾಲ್ವ್ ದಿಸ್ ಒನ್. 4 ಇಯರ್ಸ್ ನಾನು ಇಲ್ಲಿ ಬೇಕಾದ್ರೆ ಒಂದೇ ಅಲ್ಲ ಎರಡು ಸಾಲ್ವ್ ಮಾಡ್ತೀನಿ. ಸೊ ಲೆಟ್ ಅಸ್ ರೈಟ್ ಡೌನ್ ದಟ್ 4 ಇಯರ್ ಫಂಕ್ಷನ್. ಫಸ್ಟ್ ಏನ್ ಫಂಕ್ಷನ್ ಕೂಡ ಬರ್ಕೊಳ್ಳೋಣ. ಎಫ್ ಆಫ್ ದ ಫಂಕ್ಷನ್ ಎಕ್ಸ್ ಇಸ್ ಗಿವನ್ ಬೈ ಇ ಟು ದಿ ಪವರ್ ಮೈನಸ್ ಎ ಇಂಟು ಎಕ್ಸ್. ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ ದೇ ಗಿವನ್ ಫಾರ್ ದ ವ್ಯಾಲ್ಯೂ ಎ ಗ್ರೇಟರ್ ದೆನ್ 0 ಅಂತ ಕೊಟ್ಟಿರ್ತಾರೆ. ಹಾಗಾದ್ರೆ ಫಸ್ಟ್ ಆಫ್ ಆಲ್ ನಿಮಗೆ 4 ಇಯರ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಗೊತ್ತಿರಬೇಕು. ನೋಡಿ ಫಾರ್ಮುಲಾ ಶೀಟ್ ನೋಡಿ, ಇಲ್ಲಿ ನಾನೀಗ ಸೈನ್ ಮತ್ತೆ ಕೊಸೈನ್ ಎರಡೂ ಇದೆ. ಸೊ ಎರಡೂ ಕೊಡ್ತೀನಿ. 4 ಇಯರ್ ಸೈನ್ ನೋಡಿ, ಎಸ್ ಆಫ್ ಯು ಸಿ ಆಫ್ ಯು ಇಷ್ಟೇ ಡಿಫರೆನ್ಸ್. ಎಫ್ ಆಫ್ ಎಕ್ಸ್ ಸೇಮು. ಎಸ್ ಇದ್ರೆ ಸೈನ್ ಯು ಎಕ್ಸ್, ಸಿ ಇದ್ರೆ ಕಾಸ್ ಯು ಎಕ್ಸ್. ಇದು 4 ಇಯರ್ ಕೊಸೈನ್ ಟ್ರಾನ್ಸ್ಫಾರ್ಮೇಶನ್, ಇದು 4 ಇಯರ್ ಸೈನ್ ಟ್ರಾನ್ಸ್ಫಾರ್ಮೇಶನ್. ಸೊ ನಿಮ್ಗೆ ಅರ್ಥ ಆಗ್ಲಿ ಅಂತ ಎರಡೂ ಬರಿತಾ ಇದೀನಿ. ಸೊ ಲೆಟ್ ಅಸ್ ದ ಗಿವನ್ ಫಂಕ್ಷನ್ ಇಸ್ ದಿಸ್ ಒನ್. ಸೊ ರೈಟ್ ದಟ್. ನಾನು ಯೂಶುವಲಿ ಪ್ರತಿ ಪ್ರಾಬ್ಲಮ್ ಅಲ್ಲಿ ಸೊಲ್ಯೂಷನ್ ಅಂತ ಬರ್ದೇ ರೂಢಿ. ನೀವು ಕೂಡ ಬರ್ದು ಪ್ರಾಕ್ಟೀಸ್ ಮಾಡಿ, ಅದನ್ನ ತೊಂದರೆ ಇಲ್ಲ. ಈಗ ನಾವೇನ್ ಮಾಡೋಣ, ಎಫ್ ಆಫ್ ಎಕ್ಸ್ ಗೆ ಕನ್ಸಿಡರ್ ಮಾಡೋಣ. ಫಸ್ಟ್ ಫಂಕ್ಷನ್ ಬರ್ಕೋಣ. ಸೊ ಎಫ್ ಸಿ ಆಫ್ ಯು ಅಂತ ಬರಿತೀನಿ. ಎಫ್ ಸಿ ಆಫ್ ಯು ಅಂದ್ರೆ 4 ಇಯರ್ ಕೊಸೈನ್ ಟ್ರಾನ್ಸ್ಫಾರ್ಮೇಶನ್. ಎಲ್ಲಿಂದ ಎಲ್ಲಿಗೆ ಬರ್ತಿದ್ದು? 0 ಟು ಇನ್ಫಿನಿಟಿ ಬರುತ್ತೆ. ಎಫ್ ಆಫ್ ಎಕ್ಸ್ ಬರುತ್ತೆ. ಎಫ್ ಆಫ್ ಎಕ್ಸ್ ಜೊತೆ ಏನ್ ಬರ್ತಪ್ಪ ಅಂದ್ರೆ, ಅಲ್ಲಿ ನಮ್ಗೆ ಇ ಬರ್ತಾ ಇತ್ತು, ಇಲ್ಲಿ ಸಿ ಅಂತ ಇದ್ರೆ ಯು ರೈಟ್ ದಟ್ ಕಾಸ್ ಯು ಎಕ್ಸ್ ಅಂತ ಬರ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಏನ್ ಮಾಡಬೇಕು? ಡಿ ಎಕ್ಸ್ ಮಾಡಬೇಕು. ಅದೇ ರೀತಿಯಾಗಿ ಎಫ್ ಎಸ್ ಆಫ್ ಯು ಅಂತಂದ್ರೆ, ಸೊ ಸೇಮ್ ಥಿಂಗ್ 0 ಟು ಇನ್ಫಿನಿಟಿ ಬರುತ್ತೆ. ಒಳಗಡೆ ಎಫ್ ಆಫ್ ಎಕ್ಸ್ ಫಸ್ಟ್ ಬರುತ್ತೆ, ಆಮೇಲೆ ಸೈನ್ ಆಫ್ ದಿ ವ್ಯಾಲ್ಯೂ ಯು ಎಕ್ಸ್ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ವಾಟ್? ಡಿ ಎಕ್ಸ್ ಅಂತ ಬಂದೇ ಬರುತ್ತೆ. ಈಗ ನಾವು ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಎಫ್ ಎಸ್ ಆಫ್ ಯು ಅಥವಾ ಎಫ್ ಸಿ ಆಫ್ ಯು ಮಾಡೋಣ. ಸೊ ಎಫ್ ಸಿ ಆಫ್ ಯು ಬರ್ಕೋತೀನಿ. ಸೊ ವಾಟ್ ಇಸ್ ದ ಫಾರ್ಮುಲಾ? 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಏನ್ ಬರೀಬೇಕು ನಾನು? ಇ ಪವರ್ ಮೈನಸ್ ಎ ಎಕ್ಸ್ ನ ಬರೀಬೇಕು. ಜೊತೆಲಿ ಏನ್ ಬರುತ್ತೆ ನಿಮಗೆ? ಕಾಸ್ ಯು ಎಕ್ಸ್ ಬರುತ್ತೆ ಇಂಟು ಡಿ ಎಕ್ಸ್. ವೆರಿ ಸಿಂಪಲ್. ಆಕ್ಚುಲಿ ನನಗೆ ಹೇಳ್ಬೇಕು ಅಂದ್ರೆ ಈ 4 ಇಯರ್ ಅಲ್ಲೇ ನನಗೆ ಇಷ್ಟವಾಗಿರುವಂತದ್ದು ಇದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಸಿಂಪಲ್ ಫಾರ್ಮುಲಾ ನೋಡಿ. ಇವೆರಡಕ್ಕೂ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ. ಯಾವ ಫಾರ್ಮುಲಾ? ಇಂಟಗ್ರೇಷನ್ ಇ ಟು ದಿ ಪವರ್ ಎ ಎಕ್ಸ್ ಇಂಟು ಕಾಸ್ ಬಿ ಎಕ್ಸ್ ಅಂತ ಫಾರ್ಮುಲಾ ಇದೆ. ಕರೆಕ್ಟಾ? ಸೊ ಇಂಟು ಡಿ ಎಕ್ಸ್ ಬರೆಯೋಣ. ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್. ಸ್ಟಾರ್ಟಿಂಗ್ ಬರ್ನೌಲಿಸ್ ಥಿಯರಂ ಹೇಳ್ಬೇಕಾದ್ರೆ ಈ ಫಾರ್ಮುಲಾ ಎಲ್ಲ ನಾನು ಡಿಸ್ಕಸ್ ಮಾಡಿದೀನಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹಾಕ್ತೀರಾ. ಫಸ್ಟ್ ಒನ್ ಬಂದ್ಬಿಟ್ಟು ಎ, ಇಲ್ಲಿ ಕಾಸ್ ಬಂದ್ರೆ ಫಸ್ಟ್ ಕಾಸ್ ಬರೀಬೇಕು. ಎ ಕಾಸ್ ಬಿ ಎಕ್ಸ್, ಮತ್ತೆ ಕಾಸ್ ಬಂದ್ರೆ ಪ್ಲಸ್ ಬರುತ್ತೆ. ಇಲ್ಲಿ ಬಿ ಇಂಟು ಸೈನ್ ಬಿ ಎಕ್ಸ್. ಸೊ ದಿಸ್ ಇಸ್ ದ ಫಾರ್ಮುಲಾ ವಿ ಹ್ಯಾವ್ ಟು ಅಪ್ಲೈ. ಸೊ ಇವಾಗ ಇದಕ್ಕೆ ಇದನ್ನ ಪರ್ಟಿಕ್ಯುಲರ್ ಫಾರ್ಮುಲಾ ಇದಕ್ಕೆ ಅಪ್ಲೈ ಮಾಡಿದ್ದೆ ಆದ್ರೆ, ಸೊ ವಿಚ್ ಇಂಪ್ಲೈಸ್ ದಟ್ ಬರ್ಕೋಬೇಕು. ಈಗ ಎ ವ್ಯಾಲ್ಯೂ ಏನಿದೆ ಬರ್ಕೊಳ್ಳಿ. ಸೊ ಇಯರ್ ವಿ ಕ್ಯಾನ್ ಸಿ ದಟ್ ಎ ವ್ಯಾಲ್ಯೂ ಏನಿದೆ? ಎ ವ್ಯಾಲ್ಯೂ ಸೇಮ್, ದಟ್ ಇಸ್ ವಾಟ್? ಮೈನಸ್ ಎ ಇದೆ. ಬಿ ಜಾಗದಲ್ಲಿ ಏನಿದೆ? ಯು ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗಾದ್ರೆ ಇ ಟು ದಿ ಪವರ್ ಮೈನಸ್ ಎ ಎಕ್ಸ್ ಕಾಮನ್ ಆಗಿ ಬಂದೇ ಬರುತ್ತೆ. ಡಿನಾಮಿನೇಟರ್ ಹೋದಾಗ ಎ ಸ್ಕ್ವೇರ್ ಅಂತಂದ್ರೆ ಮೈನಸ್ ಎ ಸ್ಕ್ವೇರ್ ಅಂದ್ರೆ ನಮಗೆ ಎ ಸ್ಕ್ವೇರ್ ಬರುತ್ತೆ. ಪ್ಲಸ್ ಬಿ ಜಾಗದಲ್ಲಿ ಯು ಇದೆ, ಯು ಸ್ಕ್ವೇರ್ ಆಯ್ತು. ಸೊ ಬ್ರಾಕೆಟ್ ಓಪನ್ ಮಾಡ್ತೀನಿ. ಎ ಅಂತಂದ್ರೆ ಎಷ್ಟು? ಮೈನಸ್ ಎ ಇದೆ. ಮೈನಸ್ ಎ ಇಂಟು ಕಾಸ್ ಆಫ್ ದಿ ವ್ಯಾಲ್ಯೂ ಯು ಎಕ್ಸ್ ಬರ್ಕೊಂಡೆ, ಪ್ಲಸ್ ಬರುತ್ತೆ ಯು ಇಂಟು ಸೈನ್ ಆಫ್ ದಿ ವ್ಯಾಲ್ಯೂ ಮತ್ತೆ ಯುನೇ ಬರುತ್ತೆ ಯು ಎಕ್ಸ್. ಸೊ ಇಷ್ಟಕ್ಕೆ ಮಾತ್ರ ಲಿಮಿಟ್ ಅಪ್ಲೈ ಮಾಡೋಕ್ಕಾಗಲ್ಲ. ಎಂಟೈರ್ ಟರ್ಮ್ಗೆ ನಾನು ಲಿಮಿಟ್ ಅಪ್ಲೈ ಮಾಡ್ತೀನಿ. ಎಲ್ಲಿಂದ ಇಲ್ಲಿಗೆ? 0 ಟು ಇನ್ಫಿನಿಟಿ ಅಪ್ಲೈ ಮಾಡ್ತೀನಿ. ಈಗ ನೋಡಿ, ಸೊ ನಾನು ಲಿಮಿಟ್ ಅಪ್ಲೈ ಮಾಡ್ತಾ ಇರೋದು ಯಾವುದಕ್ಕೆ? ಎಕ್ಸ್ ಟರ್ಮ್ಗೆ. ಹಾಗಾದ್ರೆ ಇಲ್ಲಿ ಕಾನ್ಸ್ಟೆಂಟ್ ಯಾವುದು? 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಆಶೆ ಬರ್ಕೊಂಡ್ಬಿಡ್ತೀನಿ. ಈ ಫಂಕ್ಷನ್ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ? ಮೈನಸ್ ಇ ಪವರ್ ಮೈನಸ್ ಎ ಎಕ್ಸ್ ಇಂಟು ಎ ಇಂಟು ಕಾಸ್ ಯು ಎಕ್ಸ್ ಒಂದು ಟರ್ಮ್ ಆದ್ರೆ, ಮತ್ತೆ ಇದಕ್ಕೂ ಕೂಡ ಮಲ್ಟಿಪ್ಲೈ ಮಾಡ್ತೀವಿ. ಸಿ ದಿಸ್ ಇಸ್ ನಾಟ್ 4, ದಿಸ್ ಇಸ್ ಯು. ಇ ಪವರ್ ಎಕ್ಸ್ ಇದಕ್ಕೂ ಬರುತ್ತೆ. ಕರೆಕ್ಟಾ? ಇ ಪವರ್ ಮೈನಸ್ ಎ ಎಕ್ಸ್ ಇದಕ್ಕೂ ಬರುತ್ತೆ ಇಂಟು ಯು ಇಂಟು ದ ವ್ಯಾಲ್ಯೂ ಸೈನ್ ಯು ಎಕ್ಸ್ ಬರುತ್ತೆ. ಎಲ್ಲಿಂದ ಎಲ್ಲಿಗೆ? 0 ಟು ಇನ್ಫಿನಿಟಿ. ಓಕೆನಾ? ಕಂಟಿನ್ಯೂ ಮಾಡೋದಾದ್ರೆ 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಸೇಮ್ ಹಂಗೆ ಇರುತ್ತೆ.
ಈಗ ನಾನು ಲಿಮಿಟ್ ಅಪ್ಲೈ ಮಾಡ್ತೀನಿ ನೋಡಿ. ಫಸ್ಟ್ ಈ ಟರ್ಮ್ಗೆ ಅಪ್ಲೈ ಮಾಡ್ತೀನಿ. ಈ ಟರ್ಮ್ಗೆ ಅಪ್ಲೈ ಮಾಡಿದ್ದೆ ಆದ್ರೆ ಇನ್ಫಿನಿಟಿ ಅಪ್ಲೈ ಮಾಡಿದ್ರೆ ಇ ಪವರ್ ಮೈನಸ್ ಇನ್ಫಿನಿಟಿ ಬರ್ತದೆ. ಕರೆಕ್ಟಾ? ಇ ಪವರ್ ಮೈನಸ್ ಇನ್ಫಿನಿಟಿ ಏನಾಯ್ತು? ಝೀರೋ ಆಗೋಯ್ತು. ಕರೆಕ್ಟಾ? ಸೊ ಬೇಕಾದ್ರೆ ನಾನು ಮೈನಸ್ ಆಚೆ ತಗೋತೀನಿ. ಯಾಕಂದ್ರೆ ಈ ಮೈನಸ್ ಆಚೆ ತಗೊಂಡ್ರೆ ಇದಕ್ಕೆ ಮಾತ್ರ ನಾನು ಏನ್ ಮಾಡ್ತೇನೆ? ಲಿಮಿಟ್ ಅಪ್ಲೈ ಮಾಡ್ತೇನೆ. ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ ಮೈನಸ್ ಆಚೆ ಬರ್ಕೊಂಡೆ, ಅಪ್ಪರ್ ಲಿಮಿಟ್ ಆಗಿ ಇನ್ಫಿನಿಟಿ, ಇ ಫೋರ್ ಮೈನಸ್ ಇನ್ಫಿನಿಟಿ ಜೀರೋ ಅಂದ್ರೆ ಎಂಟರ್ ಟರ್ಮ್ ಜೀರೋ ಆಗೋಯ್ತು. ಈಗ ಲೋಯರ್ ಲಿಮಿಟ್ ಹಾಕ್ತೀನಿ. ಲೋಯರ್ ಲಿಮಿಟ್ ಹಾಕೋದ್ ಮುಂಚೆ ಮೈನಸ್ ಬರುತ್ತೆ. ಇ ಪವರ್ ಎ ಇಂಟು ಜೀರೋ, ಎ ಇಂಟು ಜೀರೋ ಇ ಪವರ್ ಜೀರೋ, ಇ ಪವರ್ ಜೀರೋ ಆಯ್ತು. ಇ ಪವರ್ ಜೀರೋ ಬಂದು ಒನ್, ಮತ್ತೆ ಎ ಇದೆ. ಕರೆಕ್ಟಾ? ಕಾಸ್ ಯು ಆಯ್ತು. ದಟ್ ಮೀನ್ಸ್ ವಾಟ್ ಯು ವಿಲ್ ಗೆಟ್ ಇಯರ್, ವಿಲ್ ಗೆಟ್ ಎ ಇಂಟು ಕಾಸ್ ಆಫ್ ದಿ ವ್ಯಾಲ್ಯೂ ನಮಗೆ ಜೀರೋ ಆಗ್ತಾ ಇರೋದು ಕಾಸ್ ಜೀರೋ ವ್ಯಾಲ್ಯೂ ಬರುತ್ತೆ. ಜೀರೋ ಇಂಟು ಒನ್, ಕರೆಕ್ಟ್? ಕಾಸ್ ಜೀರೋ ವ್ಯಾಲ್ಯೂ ಬರುತ್ತೆ. ಸೊ ಇದು ಇಷ್ಟಕ್ಕೆ ಅಪ್ಲೈ ಮಾಡುವಂಥದ್ದು. ಇನ್ನು ಈ ಟರ್ಮ್ ಬರ್ತೀನಿ. ಈ ಟರ್ಮ್ ಬಂದಾಗ ನೋಡಿ, ಇನ್ಫಿನಿಟಿ ಅಪ್ಪರ್ ಲಿಮಿಟ್ ಹಾಕ್ತೀನಿ ಝೀರೋ, ಮೈನಸ್ ಯಾಕೆ ಸರ್ ಝೀರೋ? ಇ ಪವರ್ ಈ ಮೈನಸ್ ಇನ್ಫಿನಿಟಿ ಬಂದು ಝೀರೋ, ಝೀರೋ ಇಂಟು ಎನಿ ನಂಬರ್ ಇಸ್ ಝೀರೋ ಬರ್ಕೊಂಡೆ, ಮೈನಸ್ ಸೈನ್ ಯು ಎಕ್ಸ್ ಅಲ್ಲಿ ಎಕ್ಸ್ ಆಗಿ ಝೀರೋ ಸೈನ್ ಝೀರೋ ಝೀರೋ, ಝೀರೋ ಇಂಟು ಎನಿ ನಂಬರ್ ಇಸ್ ಝೀರೋ. ಸೊ ಇದು ಫುಲ್ ಆಗಿ ಒಟ್ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ ಜೀರೋ ಆಗಾರೆ? ಕಾಸ್ ಜೀರೋ ಬಂದು ಒನ್. ಸೊ ಮೈನಸ್ ಇಂಟು ಮೈನಸ್ ಆಯ್ತು ಪ್ಲಸ್ ಆಗಾಯ್ತು. ಹಾಗಾದ್ರೆ ನಮ್ಗೆ ಏನ್ ಬಂದಂಗೆ ಎ ಡಿವೈಡೆಡ್ ಬೈ ಎ ಸ್ಕ್ವಯರ್ ಪ್ಲಸ್ ಯು ಸ್ಕ್ವಯರ್. ಸೊ ದಿಸ್ ಇಸ್ ವಾಟ್ ವಿ ಗಾಟ್ ದ cosine, that is the cosine term. Cosine term ಮಾಡೋದಕ್ಕೆ ನಮ್ಗೆ ಏನ್ ಬರ್ತಾ ಇದೆ? ಯು ಆರ್ ಗೆಟಿಂಗ್ ದ ಎ ವ್ಯಾಲ್ಯೂ. ಸೊ ದಿಸ್ ಇಸ್ ವಾಟ್ ಎಫ್ ಸಿ ಆಫ್ ಯು. ಓಕೆನಾ? ಸೊ ಇದನ್ನೊಂದು ಬಾಕ್ಸ್ ಹಾಕ್ತೀನಿ ನಾನು ಫಸ್ಟ್. ನೋಡಿದ್ರ ಒಂದೇ ಒಂದು ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿದೆ. ಪ್ರಾಬ್ಲಮ್ ತುಂಬಾ ಅಂದ್ರೆ ತುಂಬಾ ಸುಲಭ ಇದೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಕಂಡುಹಿಡಿಯೋಣ? ಈಗ ಕೊಸೈನ್ ಆಯ್ತು, ಲೆಟ್ ಅಸ್ ಫೈಂಡ್ ದ ಸೈನ್. ಸೊ ಎಫ್ ಎಸ್ ಆಫ್ ಸೈನ್ ಬರ್ಕೋಣ. ದಟ್ ಈಸ್ ವಾಟ್ ಎಫ್ ಎಸ್ ಅಂತ ಬರುತ್ತೆ. ದಟ್ ಈಸ್ ಎಫ್ ಎಸ್ ಆಫ್ ಯು ಇಸ್ ಈಕ್ವಲ್ ಟು ಝೀರೋ ಟು ಇನ್ಫಿನಿಟಿ. ಸೊ ಝೀರೋ ಟು ಇನ್ಫಿನಿಟಿ ಏನ್ ಬರ್ಕೋತೀನಿ ಇಲ್ಲಿ? ಏನಂತ ಬರುತ್ತೆ? ಎಫ್ ಆಫ್ ಎಕ್ಸ್ ಬರುತ್ತೆ. ಇಂಟು ದ ವ್ಯಾಲ್ಯೂ ಏನ್ ಬರ್ತೈತೆ? ಸೈನ್ ಆಫ್ ದಿ ವ್ಯಾಲ್ಯೂ ಯು ಇಂಟು ಎಕ್ಸ್ ಬರುತ್ತೆ. ಇಂಟು ಏನು ಡಿ ಎಕ್ಸ್ ಇದೆ. ಈಗೇನ್ ಮಾಡೋಣ? ಸೊ ಲೆಟ್ ಅಸ್ ಟೇಕ್ ದ ವ್ಯಾಲ್ಯೂ. Fourier sine series of the function u is defined by 0 to infinity. In the place of f of x, I will take e power minus ax and sin ux as it is sine of the value ux into dx. Now what I have to apply now? Same formula, but ಏನಪ್ಪ ಅಂದ್ರೆ in terms of sin ಅಲ್ಲಿ ಬರುತ್ತೆ. So I'll write the formula here. What is the formula? 0 to infinity ಅಂತ ಇಟ್ಕೊಳ್ಳಿ, ಬೇಕಾದ್ರೆ ತೊಂದರೆ ಇಲ್ಲ. Otherwise just integration ಅಂತ ಬರ್ಕೊಳ್ಳಿ. Integration e power ax into the value sin of the value bx. ನೋಡಿ ಕೇರ್ಫುಲ್ ಆಗಿ, ಅದಕ್ಕೆ ನಾನು ಹೇಳ್ತೀನಿ ಕೆಲವು ಟೈಮಲ್ಲಿ ನೀವು ಫಾರ್ಮುಲಾಗಳನ್ನ ಬರೆಯೋದನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಪ್ರತಿ ಸ್ಟೆಪ್ ಅಲ್ಲಿ ಕೂಡ ಇಲ್ಲೂ ಅಷ್ಟೇನೆ ನ್ಯೂಮರೇಟರ್ ಬರ್ತೈತೆ. ಸೊ ಎ ಸ್ಕ್ವೇರ್ ಬರ್ತೈತೆ, ಡಿನಾಮಿನೇಟರ್ ಏನ್ ಬರ್ತೈತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ಇಂಟು ದ ವ್ಯಾಲ್ಯೂ ಏನ್ ಬಂತು? ಎ ಸೈನ್ ಬಿ ಎಕ್ಸ್ ಬರುತ್ತೆ. ಸೈನ್ ಬಂದಾಗ ಮೈನಸ್ ಬರುತ್ತೆ. ಇಲ್ಲಿ ಬಿ ಕಾಸ್ ಬಿ ಎಕ್ಸ್ ಅನ್ನೋದು ಕಾಮನ್. So this is the value what we got, a square by value ಬರುತ್ತೆ. So this is the formula. Sorry, ಇಲ್ಲಿ ನಮಗೆ a square ಬರೋದಿಲ್ಲ. I will get 1 square only. This is 1 divided by a square plus b square. So this is the formula what we are using now. Okay. I think this is what, not a square, not this one. We will get confused ಆಗ್ತಿದೆ. So e power value ax. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ದಿಸ್ ಒನ್ ವಿತ್ ದಿಸ್ ಫಾರ್ಮುಲಾ ನಾನು ಲಿಸ್ಟಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಬಹುದು. ಕನ್ಫ್ಯೂಸ್ ಆಗಂಗಿದ್ರೆ ಫಾರ್ಮುಲಾ ಶೀಟ್ ನ ಪ್ರತಿಯೊಂದು ಓಪನ್ ಮಾಡಿ ನೋಡ್ಕೊಳ್ಳಿ. ಸೊ ದರ್ ಇಸ್ ವಾಟ್ ವಿ ಹ್ಯಾವ್ ಟು ಯೂಸ್ ಇ ಪವರ್ ಎಸ್. ಸೊ ಇ ಪವರ್ ಎ ಎಕ್ಸ್ ಅಂತ ಯೂಸ್ ಮಾಡೇ ಮಾಡ್ತೀರಿ. ಸೊ ವಿ ಆರ್ ಫೈಂಡಿಂಗ್ ದಟ್ ವ್ಯಾಲ್ಯೂ ಇ ಪವರ್ ಎ ಎಕ್ಸ್ ಇಂಟು ಕಾಸ್ ಬಿ ಎಕ್ಸ್ ಸಿ. ದಿಸ್ ಇಸ್ ದ ಫಾರ್ಮುಲಾ. ಓಕೆ. ಸೊ ಇ ಪವರ್ ಎಕ್ಸ್ ಕಾಮನ್ ಆಗಿ ಬಂದೇ ಬರುತ್ತೆ, ಡಿನೋಮಿನೇಟೆಡ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ಕಂಟಿನ್ಯೂ ಮಾಡೋಣ. ಈಗ ನಾವು ಇದನ್ನ ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ದೆ ಆದ್ರೆ ಏನೇ ಬರುತ್ತೆ ನೋಡೋಣ. ಸೊ ದಟ್ ಈಸ್ ಎಫ್ ಎಸ್ ಆಫ್ ಯು ಇಸ್ ಈಕ್ವಲ್ ಟು ಏನ್ ಬರ್ತದೆ ಇವಾಗ? ಇದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದೀನಿ. ಇ ಪವರ್ ಮೈನಸ್ ಎ ಎಕ್ಸ್, ಇಲ್ಲೂ ಕೂಡ ಎ ಎಕ್ಸ್ ಬರುತ್ತೆ. ಎ ಜಾಗದಲ್ಲಿ ಎ ಸ್ಕ್ವೇರ್ ಇದೆ, ಸೊ ಎ ಸ್ಕ್ವೇರ್ ಬರುತ್ತೆ. ಬಿ ಜಾಗದಲ್ಲಿ ಏನಾಗುತ್ತೆ? ಯು ಸ್ಕ್ವೇರ್ ಬರುತ್ತೆ. ಸೊ ಮತ್ತೆ ನಾನು ಒಳಗಡೆ ಅಪ್ಲೈ ಮಾಡಿದಾಗ ಎ ವ್ಯಾಲ್ಯೂ ಮೈನಸ್ ಎ ಸೈನ್ ಆಫ್ ದಿ ವ್ಯಾಲ್ಯೂ ಯು ಎಕ್ಸ್ ಬರುತ್ತೆ. ಮೈನಸ್ ಬಿ ಅಂದ್ರೆ ಯು, ಮತ್ತೆ ಕಾಸ್ ಆಫ್ ದಿ ವ್ಯಾಲ್ಯೂ ಯು ಎಕ್ಸ್ ಬರುತ್ತೆ. ಸೊ ಇಲ್ಲಿ ನೀವು ಕೇರ್ಫುಲ್ ಆಗಿರಿ. ಇಷ್ಟಕ್ಕೆಲ್ಲ ಇದಕ್ಕೂ ಸೇರಿಸಿ ನಾನು ಲಿಮಿಟ್ ಅಪ್ಲೈ ಮಾಡ್ಬೇಕು. ಎಲ್ಲಿಂದ ಎಲ್ಲಿಗೆ? ಫ್ರಮ್ 0 to infinity. ಸೊ ಈಗ ಇದ್ರಲ್ಲಿ ಏನ್ ಮಾಡೋಣ? ವಾಟ್ ಇಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಷ್ಟು ತಗೋಣ. ಅವಾಗಲೇ ಇದನ್ನೇ ನಾನು ಕನ್ಫ್ಯೂಸ್ ಮಾಡ್ಕೊಂಡು ಬರ್ತಿದ್ದೆ ಅನ್ಸುತ್ತೆ, ತೊಂದರೆ ಇಲ್ಲ. ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಬರ್ಕೊಂಡೆ. ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. ಮೈನಸ್ ಇ ಪವರ್ ಮೈನಸ್ ಎ ಎಕ್ಸ್
ಇಂಟು ಎ ಇಂಟು ಸೈನ್ ಆಫ್ ದಿ ವ್ಯಾಲ್ಯೂ ಯು ಎಕ್ಸ್ ಒನ್ ಟರ್ಮ್ ಆದ್ರೆ ಇದೇ ಟರ್ಮ್ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಇ ಪವರ್ ಮೈನಸ್ ಎ ಎಕ್ಸ್ ಇಂಟು ಯು ಇಂಟು ಕಾಸ್ ಯು ಎಕ್ಸ್ ಅಂತ ಬಂದಿದೆ. ಸೊ ಲಿಮಿಟ್ ಎಲ್ಲಿಂದ ಎಲ್ಲಿಗೆ 0 ಟು ಇನ್ಫಿನಿಟಿ. ಸೊ ಅವಾಗಲೇ ಅಪ್ಲೈ ಮಾಡ್ದಂಗೆ ಇಲ್ಲೂ ಕೂಡ ತುಂಬಾ ಸುಲಭವಾಗಿರುವಂತದೆ. 1/a² ಪ್ಲಸ್ ಯು ಸ್ಕ್ವೇರ್ ಚೆಕ್ ಮಾಡ್ತೀನಿ. ನೋಡಿ ಇಲ್ಲಿ ಕೂಡ ಫಸ್ಟ್ ಈ ಟರ್ಮ್ಗೆ ನಾನು ಅಪ್ಲೈ ಮಾಡ್ತೀನಿ. ಒಂದು ಮೈನಸ್ ಆಚೆ ಇದೆ, ಮೈನಸ್ ಅಲ್ಲೇ ಇರಲಿ. ಸೊ ಇ ಪವರ್ ಮೈನಸ್ ಎಕ್ಸ್ ಇನ್ಫಿನಿಟಿ ಅಪ್ಲೈ ಮಾಡಿದ್ರೆ 0 ಬಂತು. ಮೈನಸ್ ಲೋಯರ್ ಲಿಮಿಟ್ 0 ಅಪ್ಲೈ ಮಾಡಿದ್ರೆ ಏನಾಗುತ್ತೆ 0 ಆಗುತ್ತೆ. ಇಲ್ಲಿ ಮೈನಸ್ ಇದೆ ಮತ್ತೆ ಮೈನಸ್ ಆಚೆ ತಗೊಂಡೆ. ಅಪ್ಪರ್ ಲಿಮಿಟ್ ಇನ್ಫಿನಿಟಿ ಹಾಕ್ತೀರಾ, ಸೊ ಇದು 0 ಆಗುತ್ತೆ. ಲೋಯರ್ ಲಿಮಿಟ್ 0 ಹಾಕ್ತೀರಾ, ಇ ಪವರ್ 0 1 ಕಾಸ್ 0 1 ಉಳಿಯೋದೆಷ್ಟು ಯು ಉಳಿಯುತ್ತೆ. ಕರೆಕ್ಟಾ? ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗಲೂ ಒಂದು ಪ್ರಾಬ್ಲಮ್ ಮಾಡಿದಿರಿ. ಸೊ ಈಗ ಈ ಟರ್ಮ್ ಫುಲ್ ಹೊರಟೋಯ್ತು. ಇಲ್ಲಿ ಮೈನಸ್ ಇಂಟು ಮೈನಸ್ ಆಯ್ತು, ಪ್ಲಸ್ ಆಯ್ತು. ಹಾಗಾದ್ರೆ ಉಳಿಯುವಂತದ್ದೇನು? u divided by a square plus u square. This is what the sine is. That is what Fourier sine transformation of u. So this is the required answer. ಸೊ ಇಲ್ಲ ಅಂಡ್ ಆಲ್ಸೋ ಡಿಡ್ಯೂಸ್ ದಟ್ ಅಂತ ಒನ್ ಆಫ್ ದ ಎಕ್ಸ್ಪ್ರೆಷನ್ ಕೊಟ್ಟಿದೆ. ಕರೆಕ್ಟಾ? ಸೊ ಇಲ್ಲಿ ನೋಡಬಹುದು. ಅಂಡ್ ಆಲ್ಸೋ ಡಿಡ್ಯೂಸ್ ದಟ್ ಏನಿದೆ ಇಲ್ಲಿ ಕಾಸ್ ಟರ್ಮ್ ಇದೆ. ದಟ್ ಮೀನ್ಸ್ ವಾಟ್ ನಾವು ಕಾಸ್ ಯೂಸ್ ಮಾಡ್ಕೊಂಡ್ರೆ ಸಾಕು. ಓಕೆನಾ? ಆಕ್ಚುಲಿ ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ನೋಡಿ, ಒಂದೇ ಒಂದು ಕೇಳಿದ್ದಾರೆ, ಏನ ಸೈನ್ ಮತ್ತೆ ಕೊಸೈನ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ರೆ ಸಾಕು ಅಂತ ಕೇಳಿದ್ದಾರೆ. ಬಟ್ ನಾವೀಗ ನೆಕ್ಸ್ಟ್ ಈ ಒಂದು ಇದ್ರ ಪ್ರಕಾರ ನಾವು ಡೆಡ್ಯೂಸ್ ಏನ್ ಕೊಟ್ಟಿದ್ದಾರೆ ಅದನ್ನು ಕೂಡ ಸಾಲ್ವ್ ಮಾಡೋಣ. ಸೊ ಯಾವ ತರ ಸಾಲ್ವ್ ಮಾಡೋದು? ಕಾಸ್ ಲ್ಯಾಂಬ್ಡಾ ಎಕ್ಸ್ ಬೈ ಎ ಪ್ಲಸ್ ಎಕ್ಸ್ ಸ್ಕ್ವೇರ್ ಬರಬೇಕು. ಹಾಗಾದ್ರೆ ನಮ್ಗೆ ಯಾವ್ದನ್ನ ಯೂಸ್ ಮಾಡ್ಬೇಕು ಇಲ್ಲಿ? ಕೊಸೈನ್ ಯಾವಾಗ ಬಂತೋ ನೆನ್ಪಿಟ್ಕೊಳ್ಳಿ, ಇಂಟಗ್ರೇಟನ್ 0 ಟು ಇನ್ಫಿನಿಟಿ ಒಳಗಡೆ ಕಾಸ್ ಆಫ್ ದಿ ವ್ಯಾಲ್ಯೂ ಲ್ಯಾಂಬ್ಡಾ ಎಕ್ಸ್ ಅಂತ ಇದೆ ಅಂತಂದ್ರೆ ದಟ್ ಮೀನ್ಸ್ ವಾಟ್ ಯು ಡಿಸೈಡ್ ದಟ್ ನಾವು ಇನ್ವರ್ಸ್ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ನ ಯೂಸ್ ಮಾಡೋಣ. ಓಕೆ, ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಫೋರಿಯರ್ ಇನ್ವರ್ಸ್ ಅಂತ ಬರ್ಕೋತೀನಿ. ಇನ್ವರ್ಸ್ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮೇಶನ್. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಟ್ ಒನ್? ಸೊ ವಿ ನೋ ದಟ್ ವೆರಿ ವೆಲ್. ಏನು ಇವಾಗ ಏನಂತ ಬರ್ತದೆ? ಇಲ್ಲಿ ಎಫ್ ಆಫ್ ಎಕ್ಸ್ ಅಂತ ಬರುತ್ತೆ. ಕರೆಕ್ಟಾ? ಅಲ್ಲಿ ಎಫ್ ಆಫ್ ಯು ಅಂತ ಬಂದು ಇಲ್ಲಿ ಎಫ್ ಆಫ್ ಎಕ್ಸ್ ಅಂತ ಬರುತ್ತೆ. ಎಫ್ ಆಫ್ ಎಕ್ಸ್ ಏನ್ ಬರ್ತದೆ ಮತ್ತೆ 2 ಡಿವೈಡೆಡ್ ಬೈ ಪೈ ಬರುತ್ತೆ. ಎಲ್ಲಿಂದ ಎಲ್ಲಿಗೆ? 0 ಟು ಇನ್ಫಿನಿಟಿ ಬರುತ್ತೆ. ಇಲ್ಲಿ ಏನ್ ಬರುತ್ತೆ? ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮೇಶನ್ ಆಫ್ ದಿ ಯು ಬರುತ್ತೆ. ಆಮೇಲೆ ಪಕ್ಕದಲ್ಲಿ ಏನ್ ಬರ್ತೈತೆ? ನಾನು ಕೊಸೈನ್ ಯೂಸ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನ್ ಬರುತ್ತೆ? ಕಾಸ್ ಯು ಎಕ್ಸ್ ಬರುತ್ತೆ. ಇಂಟು ಏನ್ ಬರಬೇಕು? ನನಗೆ ಡಿ ಎಕ್ಸ್ ಬರುತ್ತೆ, ಡಿ ಯು ಬರುತ್ತೆ. ಓಕೆನಾ? ಡಿ ಯು. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಐ ವಿಲ್ ಚೆಕ್ ದ ಫಾರ್ಮುಲಾ. ಫೋರಿಯರ್ ಇನ್ವರ್ಸ್ ನೋಡಿ 2 by pi 0 to infinity ಎಫ್ ಸಿ ಆಫ್ ಯು ಕಾಸ್ ಯು ಎಕ್ಸ್ ಇಂಟು ಡಿ ಯು. ಸೊ ಕರೆಕ್ಟ್ ಆಗಿ ಬರ್ಕೊಂಡಿದ್ದೀರಿ. ನೌ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಬ್ಯಾಕ್. ಏನಿತ್ತು ನನಗೆ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮೇಶನ್ ಏನ್ ಯೂಸ್ ಮಾಡ್ತಾ ಇದೆ ಅದನ್ನ ಬರೀಬೇಕಾಗುತ್ತೆ. ಸೊ ನಾನು ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್ ಏನು ಫಸ್ಟ್ ಅದು ಬರ್ಕೋಣ. ಇನ್ ದಿಸ್ ಒನ್ ದ ಗಿವನ್ ಎಫ್ ಆಫ್ ಎಕ್ಸ್ ಏನಿದೆ ಇ ಪವರ್ ಮೈನಸ್ ಎ ಎಕ್ಸ್ ಇದೆ. 2 ಡಿವೈಡೆಡ್ ಬೈ ಪೈ ಹಂಗೆ ಇರುತ್ತೆ. ಈಗ ಎಲ್ಲಿಂದ ಎಲ್ಲಿಗೆ? 0 ಟು ಇನ್ಫಿನಿಟಿ ಕೂಡ ಬರ್ಕೋತೀನಿ. ಎಫ್ ಸಿ ಆಫ್ ಯು ಬಂದಿರುವಂತದ್ದೇನು? ಯು ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್. So what I got in this expression? So ನಾನು ಯೂಸ್ ಮಾಡ್ತಾ ಇರೋದು ಎಫ್ ಸಿ ಆಫ್ ಯು. ಎಫ್ ಸಿ ಆಫ್ ಯು ಅಂತಂದ್ರೆ ಏನು? ದಟ್ ಇಸ್ ವಾಟ್ ಕೊಸೈನ್ ಟ್ರಾನ್ಸ್ಫಾರ್ಮೇಶನ್. ಹಾಗಾದ್ರೆ ಕೊಸೈನ್ ಟ್ರಾನ್ಸ್ಫಾರ್ಮೇಶನ್ ನೋಡಿ ಏನ್ ಬಾಕ್ಸ್ ಹಾಕಿದೀನಿ, ಇಲ್ಲಿ ಬಂದಿರೋದು ಎ ಬೈ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಅದನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ. ಸೊ ಇನ್ ದ ಪ್ಲೇಸ್ ಆಫ್ ಎಫ್ ಆಫ್ ಯು ಐ ವಿಲ್ ಟೇಕ್ ದಿಸ್ ಒನ್, ದಟ್ ಈಸ್ ದ ವ್ಯಾಲ್ಯೂ ಎ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಇಂಟು ದ ವ್ಯಾಲ್ಯೂ ಕಾಸ್ ಯು ಎಕ್ಸ್ ಇಂಟು ಡಿ ಯು. ಓಕೆನಾ? ಸೊ ಇಲ್ಲಿ ಏನೆಲ್ಲ ಫರ್ದರ್ ಚೇಂಜಸ್ ಮಾಡಬೇಕು ಅಂತ ಹೇಳ್ತೀನಿ. ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ ನನಗೆ ಏನ್ ಸಿಗುತ್ತಪ್ಪ ನೋಡಿ, ಇಲ್ಲಿ ಎ ಕಾನ್ಸ್ಟೆಂಟ್ ಎ ಆಚೆ ತಗೊಂಡ್ಬಿಡ್ತೀನಿ. ಇ ಪವರ್ ಮೈನಸ್ ಎ ಎಕ್ಸ್ ಹಂಗೆ ಇರುತ್ತೆ, ಇಸ್ ಈಕ್ವಲ್ ಟು 2a ಡಿವೈಡೆಡ್ ಬೈ ಪೈ ಹಂಗೆ ಇರುತ್ತೆ. ಎಲ್ಲಿಂದ ಎಲ್ಲಿಗೆ? 0 ಟು ಇನ್ಫಿನಿಟಿ ಕೂಡ ಹಂಗೆ ಇರುತ್ತೆ. ಒಳಗಡೆ ಇರೋದೇನು? ಕಾಸ್ ಆಫ್ ದಿ ವ್ಯಾಲ್ಯೂ ಯು ಎಕ್ಸ್ ಹಂಗೆ ಇರುತ್ತೆ. ಎ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಇಂಟು ಡಿ ಯು. ಇದನ್ನ ಹಂಗೆ ಬರ್ಕೋತೀವಿ. ಓಕೆನಾ? ಸೊ ಈಗ ಇದನ್ನ ಚೇಂಜ್ ಮಾಡೋದೇ ಆದ್ರೆ ಏನ್ ಮಾಡಬೇಕು ಸರ್? ನಾನು ಕೊಟ್ಟಿರುವಂತ ಎಕ್ಸ್ಪ್ರೆಷನ್ ಏನು, ಇಲ್ಲಿ ಬರ್ಬೇಕಾಗಿರುವಂತ ಎಕ್ಸ್ಪ್ರೆಷನ್ ಏನು ನೋಡಿ. ಇಲ್ಲಿ ವೆರಿ ಸಿಂಪಲ್. ರೀಪ್ಲೇಸ್ ಯು ಬೈ ನಾವೇನ್ ಮಾಡ್ಕೋಣ, ಯಾವ ವ್ಯಾಲ್ಯೂನ ತೆಗಿಬೇಕು. ಸೊ ಪುಟ್ ದ ವ್ಯಾಲ್ಯೂ ನೋಡಿ, ಇಲ್ಲಿ ಯು ಇದೆ, ಇಲ್ಲೂ ಕೂಡ ಯು ಇದೆ. ಕರೆಕ್ಟಾ? ಸೊ ಯು ಇದ್ರೆ ರೀಪ್ಲೇಸ್ ಯು ಬೈ ಎಕ್ಸ್ ಮಾಡೋಣ. ಸೊ ರೀಪ್ಲೇಸ್ ಯು ಬೈ ಎಕ್ಸ್ ಅಂದ್ರೆ ಯು ಜಾಗದಲ್ಲಿ ಏನಾಕಿ ಅಂತ ಅರ್ಥ? ಎಕ್ಸ್ ಹಾಕಿ ಅಂತ ಅರ್ಥ. ಯು ಜಾಗದಲ್ಲಿ ಎಕ್ಸ್ ಹಾಕಿ ಅಂಡ್ ಎಕ್ಸ್ ಬೈ ದ ವ್ಯಾಲ್ಯೂ ಲ್ಯಾಂಬ್ಡಾ. ಎಕ್ಸ್ ಜಾಗ ಏನ್ ಹಾಕೋಣ? ಲ್ಯಾಂಬ್ಡಾ ಹಾಕೋಣ. ಯಾಕೆ ಸರ್, ಹೆಂಗ್ ನಿಮ್ಗೆ ಐಡಿಯಾ ಬಂತು ಈ ತರ ಮಾಡ್ಬೇಕು ಅಂತ ಹೇಳಿ ಅಂತ ನಿಮ್ಗೆ ಡೌಟ್ ಬಂದಿರುತ್ತೆ. ವೆರಿ ಸಿಂಪಲ್. ನನಗೆ ಇದು ಎಕ್ಸ್ಪ್ರೆಷನ್ ನೋಡ್ಬೇಕು. ನನಗೆ ಏನಿದೆ? ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಡಿನಾಮಿನೇಟರ್ ಅಲ್ಲಿ, ಮತ್ತೆ ಇಲ್ಲಿ ಮೇಲೆ ಎಕ್ಸ್ ಲ್ಯಾಂಬ್ಡಾ ಇದ್ದೇ ಇದೆ. ಇಲ್ಲಿ ಏನಿದೆ? ಎ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ. ವಾಟ್ ಇಸ್ ದ ವ್ಯಾಲ್ಯೂ? ಎ ಲ್ಯಾಂಬ್ಡಾ.
ಇ ಪವರ್ ಎ ಎಕ್ಸ್ ಇರೋದು ಎಕ್ಸ್ ಜಾಗದಲ್ಲಿ ಏನು ಬಂತು ಲ್ಯಾಂಬ್ಡಾ ಬಂತು, ಅದಕ್ಕೆ ನಾನು ಎಕ್ಸ್ ಜಾಗದಲ್ಲಿ ಏನ್ ರಿಪ್ಲೇಸ್ ಮಾಡ್ತೀನಿ ಎಕ್ಸ್ ಬೈ ಲ್ಯಾಂಬ್ಡಾ ಹಾಕ್ತೀನಿ. ಸೊ ಎಕ್ಸ್ ಬೈ ಲ್ಯಾಂಬ್ಡಾ ಹಾಕಿದ್ದೆ ಆದ್ರೆ ನಾವು ಅಬ್ಸರ್ವ್ ಇಯರ್ ಇದನ್ನ ಅಟ್ ಎ ಟೈಮ್ ಬೇಕಾದ್ರೆ ಕ್ರಾಸ್ ಮಲ್ಟಿಪ್ಲೈ ಕೂಡ ಮಾಡ್ತೀನಿ. ಪೈ ಇಂಟು ಇ ಪವರ್ ಮೈನಸ್ ಎ ಲ್ಯಾಂಬ್ಡಾ ಹೋಲ್ ಡಿವೈಡೆಡ್ ಬೈ 2a ಬರುತ್ತೆ ಇಲ್ಲಿ ಇಸ್ ಈಕ್ವಲ್ ಟು ಎಲ್ಲಿಂದ ಎಲ್ಲಿಗೆ ಫ್ರಮ್ 0 ಟು ಇನ್ಫಿನಿಟಿ ಬರುತ್ತೆ. ಕಾಸ್ ಆಫ್ ದಿ ವ್ಯಾಲ್ಯೂ ಯು ಎಕ್ಸ್ ಅಂತ ಇದೆ. ಸೊ ಯು ಜಾಗ ಏನಾಗ್ತಾ ಇದೆ ನಾನು, ಸೊ ಇಲ್ಲ ಕನ್ಫ್ಯೂಸ್ ಮಾಡ್ಕೊಂಬೇಡಿ, ರೀಪ್ಲೇಸ್ ಯು ಯು ಬೈ ಎಕ್ಸ್. ಓಕೆ, ಯು ಬೈ ಎಕ್ಸ್. ಸೊ ಯು ಜಾಗದಲ್ಲಿ ಎಕ್ಸ್ ಹಾಕ್ತೀನಿ, ಎಕ್ಸ್ ಜಾಗದಲ್ಲಿ ಲ್ಯಾಂಬ್ಡಾ ಹಾಕ್ತೀನಿ. ಅವಾಗ ಏನಾಯ್ತು ಒಟ್ಟಿನಲ್ಲಿ ಇಲ್ಲಿ ಲ್ಯಾಂಬ್ಡಾ ಒಂದು ಎಕ್ಸ್ ಒಂದು ಬರುತ್ತೆ, ಎ ಸ್ಕ್ವೇರ್ ಹಂಗೆ ಇರುತ್ತೆ. ಕರೆಕ್ಟಾ? ಯು ಜಾಗದಲ್ಲಿ ಏನಾಗ್ತೀನಿ ಎಕ್ಸ್ ಹಾಕ್ತೀನಿ, ಎಕ್ಸ್ ಸ್ಕ್ವೇರ್ ಆಯ್ತು. ಸೊ ಯು ಜಾಗದಲ್ಲಿ ಏನಾಗ್ತೀನಿ ಎಕ್ಸ್ ಹಾಕ್ತೀನಿ. ಸೊ ದಿಸ್ ಈಸ್ ವಾಟ್ ಅವ್ರು ಕೇಳಿರುವಂತದ್ದು ನಾವು ಡಿರೈವ್ ಮಾಡುವಂಥದ್ದು. 0 ಇಂದ ಇನ್ಫಿನಿಟಿ ಕಾಸ್ ಆಫ್ ದಿ ವ್ಯಾಲ್ಯೂ ಲ್ಯಾಂಬ್ಡಾ ಇಂಟು ಎಕ್ಸ್ divided by a square plus x square into the value dx is equal to pi into e power minus a lambda divided by 2a. So this is what ನಾವು ಪ್ರೂವ್ ಮಾಡಬೇಕಾಗಿರುವಂತಹ ಎಕ್ಸ್ಪ್ರೆಷನ್ ನೀವು ನೋಡಬಹುದು. ಸೊ ದಿಸ್ ಇಸ್ ದ ವ್ಯಾಲ್ಯೂ, ಐ ವಿಲ್ ರೈಸ್ ದಿಸ್ ಒನ್. ಇದೇ ತರ ನಿಮಗೆ ಇನ್ನೊಂದು ಎಕ್ಸ್ಪ್ರೆಷನ್ ಬೇಕಾದ್ರೂ ನೀವು ಕೇಳ್ಬೋದು. ಸೊ ಈಗ ನಾವು ಇದನ್ನೊಂದನ್ನ ಪ್ರೂವ್ ಮಾಡಿದ್ವಿ. ಓಕೆನಾ? ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಸುಮಾರು ಕ್ವಶನ್ ಪೇಪರ್ ಕೇಳಿದರೆ ನಾನು ನಿಮಗೆ ಡೆಡ್ಯೂಸ್ ಮಾಡೋದು ಕೂಡ ಕೇಳ್ತಾರೆ ಅವಾಗ. ಸದ್ಯಕ್ಕೆ ನಿಮಗೆ ಕೇಳಿರುವಂತದ್ದು ಸೈನ್ ಮತ್ತೆ ಕೊಸೈನ್ ಎರಡೂ ಕೇಳಿದ್ದಾರೆ, ಅದಕ್ಕೆ ನಾನು ಎರಡೂ ಕೂಡ ಮಾಡಿ. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಪ್ರೂವ್ ದ ವ್ಯಾಲ್ಯೂ. ತುಂಬಾ ಸಿಂಪಲ್ ಆಗಿದೆ ಆಕ್ಚುಲಿ. ನಾನು ಎರಡೂ ಸೇರಿಸಿರೋದು ಸ್ವಲ್ಪ ಲೆಂತಿ ಆಗ್ತಿತ್ತು, ತೊಂದರೆ ಇಲ್ಲ. ನೋಡಿ, ಕೇಳಿದ್ರೆ ಸೈನ್ ಮತ್ತೆ ಕಾಸ್ ಎರಡೂ ಕೇಳಿದ್ರೆ ಇಲ್ಲಿವರೆಗೂ ಮಾತ್ರ ಮಾಡಿ. ಅಕಸ್ಮಾತ್ ಡಿಡ್ಯೂಸ್ ಕೇಳಿದ್ರೆ ಅವಾಗ ಇನ್ವರ್ಸ್ ಯಾವ್ದು ತಗೋಬೇಕು, ನಿಮಗೆ ಕ್ವಶನ್ ಯಾವ್ದು ಕೊಟ್ಟಿದ್ದಾರೆ. ಸೊ ನೋಡಿ, ಕ್ವಶನ್ ಅಲ್ಲಿ ನಿಮಗೆ ಒಳಗಡೆ ಕಾಸ್ ಬರುತ್ತೆ ಅಂದ್ರೆ ಇನ್ವರ್ಸ್ ಕೊಸೈನ್ ತಗೊಳ್ಳಿ. ಅಷ್ಟೇ ಸಿಂಪಲ್ ಲಾಜಿಕ್. ಯಾವ್ದನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿ. ಓಕೆ, ಸೊ ಹೆನ್ಸ್ ವಿ ಹ್ಯಾವ್ ಫೈನಲಿ ಡಿರೈವ್ಡ್ ದ ಎಕ್ಸ್ಪ್ರೆಷನ್. ಓಕೆ, ಇಲ್ಲಿವರೆಗೂ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ, ವಿಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.